ಬೇಸಿಗೆಯಲ್ಲಿ ಎ ಸಿ ಅಥವಾ ಕೂಲರ್ ಇಲ್ಲದೆ ಮನೆ ತಂಪು ತಂಪು ಕೂಲಾಗಿರ್ಬೇಕಾ? ಹಾಗಿದ್ರೆ ಈ ಹಿಟ್ಟಿನ ಕವರ್ ಇದ್ದರೆ ಸಾಕು. ಅದೆಂಗಪ್ಪ ಅಂತೀರಾ? ಹಾಗಿದ್ರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ ಬನ್ನಿ. ಶ್ರೀಮತಿಯರೆಲ್ಲರಿಗೂ ಇವತ್ತಿನ ವಿಡಿಯೋಗೆ ಶ್ರೀಮತಿ ಟಿಪ್ಸ್ ಚಾನೆಲ್ಗೆ ಆತ್ಮೀಯವಾದಂಥ ಸ್ವಾಗತ. ಮೊದಲನೆಯ ಟಿಪ್ ನೋಡಿ ಸ್ನೇಹಿತರೆ, ಸಾಮಾನ್ಯವಾಗಿ ಈ ಹಣೆಬೊಟ್ಟು ಈ ಥರ ಕೆಂಪು ಬಣ್ಣದ್ದು ಒಂದೇ ಥರ ಬಣ್ಣದಿದೆ. ಡ್ರೆಸ್ ಮ್ಯಾಚಿಂಗ್ ಅಥವಾ ನಾವು ಹಾಕಿರುವಂಥ ಬಟ್ಟೆ ಮ್ಯಾಚಿಂಗ್ ಸ್ಟಿಕ್ಕರ್ ಬೇಕು ಅಂತಂದಾಗ ಆ ಮ್ಯಾಚಿಂಗ್ ಇರೋವಂಥ ಉಗುರು ಬಣ್ಣನ ಸ್ವಲ್ಪ ಈ ರೀತಿ ಸ್ಟಿಕ್ಕರ್ ಮೇಲೆ ಹಾಕಿಬಿಡಿ. ಇದರಿಂದ ಸ್ಟಿಕ್ಕರ್ ಬಣ್ಣ ಕೂಡ ನಮ್ಮ ಡ್ರೆಸ್ ಮ್ಯಾಚಿಂಗ್ ಆಗೋ ಥರ ರೆಡಿಯಾಗಿಬಿಡುತ್ತೆ. ಅದ್ರ ಜೊತೆಗೆ ಒಂದು ರೀತಿ ನೇಲ್ ಪಾಲಿಷ್ ಹಾಕೋದ್ರಿಂದ ಸ್ಟಿಕ್ಕರ್ ಶೈನಿಂಗಾಗಿ ತುಂಬಾ ಡಿಫ್ರೆಂಟಾಗಿ ಚೆನ್ನಾಗಿ ಕೂಡ ಕಾಣುತ್ತೆ. ಈ ಒಂದು ಸಿಂಪಲ್ ಇನ್ಸ್ಟೆಂಟ್ ಟಿಪ್ಪನ್ನು ಖಂಡಿತ ಟ್ರೈ ಮಾಡಿ. ನಮಗೆ ಕಲರ್ ಸ್ಟಿಕ್ಕರ್ಗಳನ್ನ ನಾವೇ ರೆಡಿ ಮಾಡ್ಕೊಳ್ಬಹುದು. ಮುಂದಿನ ಟಿಪ್, ಮೆಟಲ್ ಬಳೆಗಳು ಅಥವಾ ಈ ರೀತಿಯ ಬಳೆಗಳೇನಾದರೂ ಟೊಳ್ಳಾಗಿಬಿಟ್ಟಿದ್ರೆ, ಅಂದರೆ ರೌಂಡಾಗಿರುತ್ತೆ ಬಳೆ, ಅಂದರೆ ಸಾಮಾನ್ಯವಾಗಿ ಟೊಳ್ಳಾಗಿದೆ ಅಂತಂದರೆ ನೋಡಿ, ಅದನ್ನು ಈ ರೀತಿ ವೃತ್ತಾಕಾರದಲ್ಲಿ ಮಾಡೋದಕ್ಕೆ ಒಂದು ಲೋಟನ ತಗೊಂಡು ಈ ರೀತಿ ಬಳೆನ ಹಾಕ್ತಾ ಬರಬೇಕಾಗುತ್ತೆ. ಮೇಲಿಂದ ಈ ರೀತಿ ಕೆಳಭಾಗದವರೆಗೂ ಬಳೆನ ತಳ್ಕೊಳ್ತಾ ಬರಬೇಕು. ಇದೊಂದು ಸಿಂಪಲ್ ಟಿಪ್, ಬಟ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ನೋಡಿ, ಮೇಲಿಂದ ಈ ರೀತಿ ಕೆಳಭಾಗದವರೆಗೂ ತಳ್ಕೊಂಡು ಬರಬೇಕಾಗುತ್ತೆ. ಈ ರೀತಿ ತಳ್ಕೊಂಡು ಬಂದ ನಂತರ ನೋಡಿ, ಇವಾಗ ನಾನು ಈ ಬಳೆನ ಲೋಟದಿಂದ ಹೊರಗಡೆ ತೆಗೆದು ತೋರಿಸ್ತೀನಿ. ಆವಾಗಲೇ ಯಾವ ಥರ ಟೊಳ್ಳಾಗಿತ್ತು, ಇವಾಗ ಯಾವ ರೀತಿ ವೃತ್ತಾಕಾರದಲ್ಲಿ ಬಳೆ ರೆಡಿ ಆಯಿತು. ನೋಡಿದ್ರಾ? ಈ ಒಂದು ಸಿಂಪಲ್ ಟಿಪ್ಪಿಂದ ಟೊಳ್ಳಾಗಿದ್ದ ಬಳೆ ಸರಿಯಾಯಿತು. ಮುಂದಿನ ಟಿಪ್, ಕೈಗೆ ಹಾಕ್ಕೊಳ್ಳೋ ಅಂಥ ಉಂಗುರ. ಇದೇನಾದರೂ ಸಡಿಲ ಆದರೆ ನಮಗೆ ಹಾಕ್ಕೊಳ್ಳೋಕ್ಕೆ ಆಗಲ್ಲಪ್ಪ, ಏನು ಮಾಡೋದು? ತಕ್ಷಣ ನಾವು ಉಂಗುರನ ಹಾಕೋಬೇಕು. ಸಡಿಲ ಆಗಿಬಿಟ್ಟಿದೆ ನೋಡಿ, ಈ ಉಂಗುರ ಈ ಬೆರಳಿಗೆ ಕರೆಕ್ಟಾಗಿದೆ, ಬಟ್ ಈ ಬೆರಳಿಗೆ ಹಾಕೋಕ್ಕೋದ್ರೆ ಇದು ಸಡಿಲವಾಗಿದೆ. ಈ ರೀತಿ ಏನಾದರೂ ಲೂಸ್ ಆಗಿದೆ, ಉಂಗುರ ಟೈಟ್ ಮಾಡ್ಕೋಬೇಕು ಅಂದರೆ ಈ ಒಂದು ಸಿಂಪಲ್ ಟಿಪ್ಪನ್ನು ಟ್ರೈ ಮಾಡಿ ನೋಡಿ. ಖಾಲಿಯಾಗಿರೋಂಥ ರೀಫಿಲ್ಲನ್ನು ತೊಗೋಬೇಕಾಗುತ್ತೆ. ಖಾಲಿಯಾಗಿರೋಂಥ ರೀಫಿಲ್ನ ತೊಗೊಂಡು ಈ ರೀತಿ ಜೂಪ್ಕೋಬೇಕಾಗುತ್ತೆ. ಅದನ್ನು ಈ ರೀತಿ ಚೆನ್ನಾಗಿ ಶಾರ್ಪ್ ಮಾಡ್ಕೊಳ್ತಾ ಬರಬೇಕು. ಇದರಿಂದ ನೋಡಿ, ವೃತ್ತಾಕಾರದಲ್ಲಿ ಹಾಗೆ ಸುತ್ಕೊಳ್ತಾ ಹೀಗೆ ಹೊರಗಡೆ ಬರ್ತಿದೆಯಲ್ಲ, ನಮ್ಗೆ ಅಂದಾಜು ಎಷ್ಟುದ್ದ ಬೇಕಾಗುತ್ತೆ ಆ ಅಂದಾಜಿನಲ್ಲಿ ನಾವು ಇದನ್ನು ಈ ಥರ ಜೂಪ್ಕೋಬೇಕಾಗತ್ತೆ, ಶಾರ್ಪ್ ಮಾಡ್ಕೋಬೇಕಾಗತ್ತೆ. ಮಾಡಿಕೊಂಡು ನಂತರ ನೋಡಿ, ಇಲ್ಲೇನು ಬಂದಿದೆ ಅಲ್ವಾ, ಹಾಗೆ ಸುತ್ಕೊಂಡು ವಯರ್ ಥರ ಇದನ್ನು ಈಗ ಉಂಗುರಕ್ಕೆ ಹಿಡಿದ್ಬಿಟ್ಟು ಈ ಥರ ಸುತ್ಕೊಳ್ತಾ ಬರಬೇಕಾಗುತ್ತೆ. ಒಳಗಡೆಯಿಂದ ಹೊರ ಭಾಗಕ್ಕೆ ಈ ಥರ ಸುತ್ಕೊಳ್ತಾ ಬಂದರೆ ನೋಡಿ, ಇದು ರೆಡಿ ಆಗಿಬಿಡ್ತು. ಇವಾಗ ಇದನ್ನು ಆರಾಮಾಗಿ ನಮಗೆ ಯಾವ ಬೆರಳಿಗೆ ಬೇಕೋ ಆ ಬೆರಳಿಗೆ ಹಾಕೋಬೋದು. ಉಂಗುರ ಏನಾದರೂ ಲೂಸ್ ಆಗಿದೆ ಅಂದರೆ ಇನ್ಸ್ಟೆಂಟಾಗಿ ಈ ಒಂದು ಸಿಂಪಲ್ ಟಿಪ್ಪನ್ನು ಟ್ರೈ ಮಾಡಿ ಕರೆಕ್ಟಾಗಿ ಕೈ ಬೆರಳಿಗೆ ಕುತ್ಕೊಳ್ಳೋ ರೀತಿ ನಾವು ಉಂಗುರನ ಟೈಟ್ ಮಾಡ್ಕೊಳ್ಬಹುದು. ಇದೊಂದು ಸಿಂಪಲ್ ಟಿಪ್ ಇರ್ಬೋದು, ಬಟ್ ತಕ್ಷಣಕ್ಕೆ ಈ ಒಂದು ಟಿಪ್ ಖಂಡಿತ ತುಂಬಾ ಯೂಸ್ ಆಗುತ್ತೆ. ನೀವು ಕೂಡ ಖಂಡಿತ ಅಗತ್ಯ ಇದ್ದಲ್ಲಿ ಟ್ರೈ ಮಾಡಿ ನೋಡಿ. ಮುಂದಿನ ಟಿಪ್ ನೋಡೋಣ ಬನ್ನಿ. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಶ್ರೀಮತಿಯರಿಗೆ ಉಪಯೋಗ ಆಗುವಂಥ ಒಳ್ಳೆ ಟಿಪ್ಸ್ಗಳು ಇನ್ನೂ ಕೂಡ ಬಾಕಿ ಇದೆ. ಹಾಗಿದ್ರೆ ಇನ್ನಕ್ಕೆ ತಡ, ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಈ ರೀತಿ ಸಾದಾ ಇರೋವಂಥ ಕ್ಲಿಪ್ಗಳನ್ನ ಬಳಸ್ತಾ ಇರ್ತೀವಿ, ಆದರೆ ಕೆಲವೊಮ್ಮೆ ಡಿಫ್ರೆಂಟಾಗಿ ಇನ್ನೂ ಚೆನ್ನಾಗಿ ಕಾಣೋ ಥರ ಹೇರ್ ಸ್ಟೈಲ್ ಮಾಡ್ಕೋಬೇಕು ಅಂದಾಗ ಈ ಒಂದು ಸಿಂಪಲ್ ಟಿಪ್ಪನ್ನು ಟ್ರೈ ಮಾಡ್ಬೋದು. ಈ ರೀತಿ ಕ್ಲಿಪ್ಪನ್ನು ತಗೊಂಡು ಅದರ ಮೇಲ್ಭಾಗದಲ್ಲಿ ಡಬಲ್ ಸೈಡ್ ಗಮ್ ಟೇಪನ್ನು ಅಂಟಿಸಿದ್ದೀನಿ, ಎರಡು ಕ್ಲಿಪ್ಪಿಗೂ ಕೂಡ. ನಂತರ ಅದರ ಮೇಲ್ಭಾಗದಲ್ಲಿ ಈ ರೀತಿ ಮಲ್ಲಿಗೆ ಹೂವನ್ನು, ನಿಮಗೆ ಯಾವ ಹೂವು ಇಷ್ಟ ಆಗುತ್ತೆ, ಬಣ್ಣದ ಹೂವು ನಿಮ್ಗೆ ಇಷ್ಟ ಆಗೋ ಥರ ಹೂವನ್ನು ನೀವು ತೊಗೋಬೋದು. ಡಬಲ್ ಸೈಡ್ ಗಮ್ ಟೇಪ್ ಮೇಲೆ ಈ ರೀತಿ ಹೂವನ್ನು ಅಂಟಿಸ್ಕೊಳ್ತಾ ಇದ್ದೀನಿ ನೋಡಿ. ಇವಾಗ ಒಂದು ಕ್ಲಿಪ್ ಮೇಲೆ ಅಂಟಿಸಿದ್ದಾಯಿತು. ಈಗ ಮತ್ತೊಂದು ಕ್ಲಿಪ್ ಮೇಲೂ ಕೂಡ ಇದೇ ಒಂದು ಮೆಥಡಲ್ಲಿ ನಾನು ಡಬಲ್ ಸೈಡ್ ಗಮ್ ಟೇಪನ್ನು ಅಂಟಿಸಿದ್ದೀನಿ. ಅದ್ರ ಮೇಲೆ ಇರೋವಂಥ ಪೇಪರನ್ನು ತೆಗೆದಿದ್ದೀನಿ, ಅದ್ರ ಮೇಲೆ ಹೂವನ್ನು ಅಂಟಿಸ್ತಾ ಇದ್ದೀನಿ ನೋಡಿ. ಈ ಒಂದು ಕ್ಲಿಪ್ ರೆಡಿಯಾಗಿದೆ. ನಾನು ಇದನ್ನು ಹಾಕಿ ಕೂಡ ತೋರಿಸ್ತೀನಿ, ಎಷ್ಟು ಸುಂದರವಾಗಿ ಕಾಣುತ್ತೆ ಅಂತ ಕೂಡ ನೋಡ್ಬೋದು. ಇದೇ ಒಂದು ವಿಧಾನದಲ್ಲಿ ನೋಡಿ, ಹೇರ್ ಕ್ಲಿಪ್ ಬರುತ್ತಲ್ವ, ಆ ಕ್ಲಿಪ್ನ ಮೇಲ್ಭಾಗದಲ್ಲಿ ಸಾದಾ ಇದೆ, ನಾವು ಇದನ್ನು ಡೆಕೋರೇಟ್ ಮಾಡಿ ಹಾಕೋಬೇಕು, ಒಳ್ಳೆ ಹೇರ್ ಸ್ಟೈಲ್ ಮಾಡ್ಕೋಬೇಕು ಅಂದಾಗ ಕ್ಲಿಪ್ನ ಮೇಲ್ಭಾಗದಲ್ಲೂ ಕೂಡ ಅಷ್ಟೇ ಡಬಲ್ ಸೈಡ್ ಗಮ್ ಟೇಪನ್ನು ಅಂಟಿಸಿ ಅದ್ರ ಮೇಲಿರೋವಂಥ ಪೇಪರನ್ನು ತೆಗೆದು ಈ ರೀತಿ ಮಲ್ಲಿಗೆ ಹೂವು ಅಥವಾ ಕಲರ್ ಹೂಗಳು, ಡ್ರೆಸ್ ಮ್ಯಾಚಿಂಗ್ ಹೂಗಳನ್ನು ಅಂಟಿಸಿ ನಾವು ಹೇರ್ ಸ್ಟೈಲನ್ನು ಮಾಡ್ಕೋಬೋದು. ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ. ಈ ಕ್ಲಿಪ್ಪನ್ನು ನಾರ್ಮಲ್ ಹಾಕ್ಕೊಳ್ಳೋದಕ್ಕೂ ಈ ರೀತಿ ಡೆಕೋರೇಟ್ ಮಾಡಿ ಹಾಕ್ಕೊಳ್ಳೋದಕ್ಕೂ ಎಷ್ಟು ಸುಂದರವಾಗಿ ಕಾಣುತ್ತೆ. ಮತ್ತು ಹೂವು ಏನಾದರೂ ಕಡಿಮೆ ಇದೆ ಅಂತಂದರೂ ಕೂಡ ಈ ವಿಧಾನದಲ್ಲಿ ನಾವು ಹೇರ್ ಸ್ಟೈಲನ್ನು ಮಾಡ್ಕೋಬೋದು, ಚೆನ್ನಾಗಿ ಕೂಡ ಕಾಣುತ್ತೆ ನೋಡಿ. ಈ ರೀತಿ ಸೈಡಲ್ಲಿ
ಈ ಒಂದು ಕ್ಲಿಪ್ಪನ್ನು ಹಾಕೋರು ಈ ವಿಧಾನದಲ್ಲಿ ಹಾಕ್ಕೊಳ್ಬೋದು. ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಶ್ರೀಮತಿಯರೇ? ನಿಮಗೆ ಈ ಒಂದು ಟಿಪ್ ಇಷ್ಟ ಆಗಿದ್ರೆ ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ತಪ್ಪದೆ ಶೇರ್ ಮಾಡಿ. ನೋಡಿ, ಈ ಕ್ಲಿಪ್ಪನ್ನು ಕೂಡ ನಾನು ಹಾಕ್ಕೊಂಡು ತೋರಿಸ್ತಾ ಇದ್ದೀನಿ. ಎಷ್ಟು ಸುಂದರವಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತೇಳಿ ನೀವೇ ಇಲ್ಲಿ ನೋಡಬಹುದು. ಮುಂದಿನ ಟಿಪ್ಪನ್ನು ನೋಡೋಣ. ಹಾಗಿದ್ರೆ ಬನ್ನಿ. ನೋಡಿ ಸ್ನೇಹಿತರೆ, ನಾನು ವಿಡಿಯೋ ಪ್ರಾರಂಭದಲ್ಲೇ ಹೇಳಿದೆ, ಈ ಹಿಟ್ಟಿನ ಕವರ್ ಇದ್ದರೆ ಸಾಕು, ಮನೆ ತಂಪು ಕೂಲಾಗಿರುತ್ತೆ ಬೇಸಿಗೆ ಕಾಲದಲ್ಲಿ ಅಂತ ಹೇಳಿ. ಎ ಸಿ ಬೇಡ, ಕೂಲರ್ ಬೇಡ, ಸಿಂಪಲ್ ಟಿಪ್ಪನ್ನು ಟ್ರೈ ಮಾಡಿ. ಮನೆ ತಂಪಾಗಿರುತ್ತೆ. ಹೇಗಪ್ಪ ಹಿಟ್ಟಿನ ಕವರಿಂದ ಮನೆ ತಂಪಾಗಿರುತ್ತೆ ಅನ್ನೋದಾದರೆ, ಈ ರೀತಿ ಹಿಟ್ಟಿನ ಕವರನ್ನು ತೊಗೋಬೇಕಾಗುತ್ತೆ. ಮನೆಗೆ ಗೋಧಿ ಹಿಟ್ಟು ಅಥವಾ ಅಕ್ಕಿನೇ ತಂದಿರ್ತೀರ, ಚೀಲ ಒಳಗಡೆ ಈ ಸಿಲ್ವರ್ ಪೇಪರ್ ಥರ ಕವರ್, ಪ್ಲಾಸ್ಟಿಕ್ ಕವರ್ ಟೈಪಲ್ಲಿ ಬಂದಿರುತ್ತೆ ನೋಡಿ, ಆ ಥರದ್ದು ನೀವು 10 kg ಬ್ಯಾಗನ್ನಾದರೂ ತೊಗೊಂಡು ಈ ರೀತಿ ಖಾಲಿಯಾಗಿರುತ್ತಲ್ವ, ಅದನ್ನು ಸುತ್ತಲೂ ಅಂದರೆ ಈ ಕಡೆ ಕಟ್ ಮಾಡ್ಕೋಬೇಕಾಗತ್ತೆ. ಅದೇ ಒಂದು ವಿಧಾನದಲ್ಲಿ ನೋಡಿ, ಈ ಕವರ್ನ, ನಾನು ಗೋಧಿ ಹಿಟ್ಟಿನ ಒಂದು ಕವರನ್ನು ತೊಗೊಂಡಿದ್ದೀನಿ. ಈ ಕಡೆನೂ ಕೂಡ ಕಟ್ ಮಾಡ್ಕೋಬೇಕಾಗತ್ತೆ. ಒಂದು ಸೈಡ್ ಮಾತ್ರ ಕಟ್ ಮಾಡಬಾರ್ದು, ಸುತ್ತಲೂ ಇದನ್ನು ಕಟ್ ಮಾಡ್ಕೋಬೇಕು. ನೋಡಿ, ಈ ಥರ ಕಟ್ ಮಾಡ್ಕೊಂಡಿದ್ದು ಆಗಿದೆ. ಇವಾಗ ನಾನು ಈ ಒಂದು ಹಿಟ್ಟಿನ ಕವರನ್ನು ಕ್ಲೀನಾಗಿ ತೊಳ್ಕೊಳ್ತೀನಿ. ಯಾಕಂದರೆ ಇದರಲ್ಲಿ ಹಿಟ್ಟೆಲ್ಲ ಇರುತ್ತಲ್ವ, ಹಂಗಾಗಿ ಕ್ಲೀನಾಗಿ ಇದನ್ನು ತೊಳ್ಕೊಂಡಿದ್ದೀನಿ. ಇದನ್ನು ಕ್ಲೀನಾಗಿ ತೊಳೆದಿದ್ದಾಗಿದೆ. ತೊಳೆದಾದ ನಂತರ ಇವಾಗ ಒಂದು ಬಕೆಟ್ನಲ್ಲಿ ನಾನು ಸ್ವಲ್ಪ ನೀರನ್ನು ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಸಾಫ್ಟ್ ಟಚ್ ಅಂತೇಳಿ ಒಂದು ಗಮ್ ಅನ್ನೋವಂಥ ಬಟ್ಟೆಗೆ ಬಳಸುವಂಥ ಒಂದು ಲಿಕ್ವಿಡನ್ನು, ನಾನು ಕಂಡೀಷ್ನರ್ನ ಬಳಸ್ತಾ ಇದ್ದೀನಿ. ಅದನ್ನು ಹಾಕಿದ ನಂತರ ನೀವು ಬೇಕಿದ್ರೆ ಕಂಫರ್ಟ್ ಬರುತ್ತಲ್ಲ, ಅದನ್ನಾದರೂ ಹಾಕ್ಕೋಬೋದು. ಅದನ್ನು ಹಾಕ್ಕೊಂಡು ಈ ನೀರಿನ ಜೊತೆ ಮಿಕ್ಸ್ ಮಾಡ್ಕೋಬೇಕು. ಘಮ ಅಂತ ಇರುತ್ತೆ. ಇವಾಗ ಈ ಕವರನ್ನು ತೊಗೊಂಡಿದ್ದೀನಿ, ಕಟ್ ಮಾಡ್ಕೊಂಡಿದ್ನಲ್ಲ ಹಾಗೆ ಹಿಟ್ಟಿನ ಕವರ್, ಆ ಕವರನ್ನು ತೊಗೊಂಡಿದ್ದೀನಿ. ಈ ಕವರ್ ಮೇಲೆ ಬೆಡ್ಶೀಟ್ ಬರುತ್ತಲ್ಲ, ಸ್ವಲ್ಪ ಮಂದ ಇರೋದು, ಕಾಟನ್ ಇರೋದೇ ತೊಗೊಳ್ಳಿ, ನಡೆಯುತ್ತೆ. ಬೆಡ್ಶೀಟನ್ನು ತೊಗೊಂಡು ಈ ರೀತಿ ಮಡಚಿ 4 ಪದರದಲ್ಲಿ ಮಡಚಿ ಹಾಕ್ಕೊಂಡಿದ್ದೀನಿ. ಇವಾಗ ಅದ್ರ ಮೇಲೆ ಈ ಒಂದು ಘಮ ಅನ್ನೋ ಒಂದು ನೀರನ್ನು ಏನು ಸಿದ್ಧ ಮಾಡ್ಕೊಂಡಿದ್ದೆ ಅಲ್ವಾ, ತಣ್ಣಕ್ಕಿರಬೇಕು ನೀರಾದಷ್ಟು, ಆ ನೀರನ್ನು ಈ ಬಟ್ಟೆ ಮೇಲೆ ಈ ರೀತಿ ಚಿಮ್ಕಿಸ್ತಾ ಇದ್ದೀನಿ. ಆದಷ್ಟು ಬಟ್ಟೆ ಅನ್ನೋದು ಒದ್ದೆ ಆಗಬೇಕು, ಸೋರ್ಕೊಂಡು ಬರಬಾರ್ದು. ಬಟ್ ಆದರೆ ಬಟ್ಟೆ ಅನ್ನೋದು ಸಂಪೂರ್ಣವಾಗಿ ಒದ್ದೆ ಆಗಬೇಕಾಗುತ್ತೆ. ಈ ರೀತಿ ಬಟ್ಟೆಯನ್ನು ಸಿದ್ಧ ಮಾಡಿಕೊಂಡು ಸೀಲಿಂಗ್ ಫ್ಯಾನ್ ಬಳಸ್ತೀರಾ ಅಂದರೆ ಬೇಸಿಗೆಯಲ್ಲಿ ಮನೆ ತುಂಬಾ ಹೀಟ್ ಆಗಿಬಿಟ್ಟಿರುತ್ತೆ. ಅಥವಾ ಟೇಬಲ್ ಫ್ಯಾನ್ ಬಳಸಿದ್ರು ಕೂಡ ಅಷ್ಟೇ, ತುಂಬಾ ಹೀಟಾಗಿರುತ್ತೆ. ಬರೀ ಫ್ಯಾನನ್ನೇ ಬಳಸ್ತಾ ಇದ್ದೀವಿ ಅಂತ ಅಂದರೆ, ಆ ಒಂದು ಸಂದರ್ಭದಲ್ಲಿ ಈ ರೀತಿ ಸಿದ್ಧ ಮಾಡಿಕೊಂಡು ಇದನ್ನು ನೀವು ರೂಮಲ್ಲಿ ಅಥವಾ ಹಾಲಲ್ಲಿ ಎಲ್ಲಾದರೂ ಒಂದು ಕಡೆ ಇಡೋದ್ರಿಂದ ವಾತಾವರಣದಲ್ಲಿರುವಂಥ ಹೀಟನ್ನೆಲ್ಲ, ಹಬೆನೆಲ್ಲ ಈ ಬಟ್ಟೆ ಅನ್ನೋದು ಎಳ್ಕೊಳ್ಳುತ್ತೆ. ಇದರಿಂದ ರೂಮ್ ತಂಪಾಗಿ ತಣ್ಣಗೆ ಕೂಲಾಗಿರುತ್ತೆ. ಇದೇನಾದರೂ ಡ್ರೈ ಆಯಿತು ಅಂತಂದರೆ ನೀವು ಬಟ್ಟೆ ಮೇಲೆ ಆವಾಗವಾಗ ಸ್ವಲ್ಪ ಈ ನೀರನ್ನು ಚಿಮ್ಕಿಸ್ಬೋದು. ಅದ್ರ ಜೊತೆಗೆ ನಾವು ಕಂಡೀಷ್ನರ್ ಬಳಸಿರೋದ್ರಿಂದ ಮನೆ ಘಮ ಅಂತ ಕೂಡ ಇರುತ್ತೆ. ಇದು ಯಾವುದು ಬೇಡ, ಸಿಂಪಲ್ ಟಿಪ್ ಬೇಕು ಅಂತಂದರೆ ಚಿಕ್ಕ ಒಂದು ಬಕೆಟ್ನಲ್ಲಿ ಅಥವಾ ಪಾತ್ರೆನಲ್ಲಿ ನೀರನ್ನು ತೊಗೊಂಡು, ಆ ನೀರಿನಲ್ಲಿ ಈ ರೀತಿ ಕುಟಾಣಿ, ನಾವು ಮನೆಯಲ್ಲಿ ಮಸಾಲೆ ಕುಟ್ಟೋದಕ್ಕೆ ಬಳಸ್ತೀವಲ್ಲ, ಅದನ್ನು ನೀರಿನಲ್ಲಿ ಹಾಕಿ ಈ ನೀರನ್ನು ಹಾಲಲ್ಲಿ ಅಥವಾ ರೂಮಲ್ಲಿ ಫ್ಯಾನ್ ಕೆಳಗಡೆ ಇಡೋದ್ರಿಂದ ವಾತಾವರಣದಲ್ಲಿರೋಂಥ ಹಬೆನೆಲ್ಲ, ಹೀಟನ್ನೆಲ್ಲ ಹೀರ್ಕೊಳ್ಳುತ್ತೆ, ತಂಪಾಗಿರುತ್ತೆ ಮನೆ. ಸಿಂಪಲ್ ಟಿಪ್, ಬಟ್ ತುಂಬ ವರ್ಕ್ ಆಗುತ್ತೆ. ಬೇಸಿಗೆ ಕಾಲದಲ್ಲಿ ತುಂಬ ಸೆಕೆ ಆಗುತ್ತೆ ಅಂದರೆ ಈ ಸಿಂಪಲ್ ಸಲಹೆಗಳನ್ನು ಪಾಲಿಸಿ, ಖಂಡಿತ ಉಪಯೋಗ ಆಗುತ್ತೆ. ಮುಂದಿನ ಟಿಪ್ ನೋಡಿ, ಇಲ್ಲಿ ಕೇಳಿದ್ರಿ ದಿಢೀರ್ ದೋಸೆ ಹೇಗೆ ಮಾಡೋದು ಶೇರ್ ಮಾಡಿ ಅಂತೇಳಿ. ನಾನು ಇವಾಗ ಶೇರ್ ಮಾಡ್ತಾ ಇದ್ದೀನಿ. ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. 2 ಕಪ್ ಆಗೋಷ್ಟು ಗೋಧಿ ಹಿಟ್ಟನ್ನು ತೊಗೊಂಡ್ರೆ 1 ಕಪ್ ಆಗೋಷ್ಟು ಅಕ್ಕಿ ಹಿಟ್ಟನ್ನು ತೊಗೋಬೇಕಾಗುತ್ತೆ. ಸ್ವಲ್ಪ ಜೀರಿಗೆ, ಒಂಚೂರು ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟನ್ನು ಹಾಕಿ ಸ್ವಲ್ಪನೇ ನೀರನ್ನು ಹಾಕ್ತಾ, ಇದು ಕನ್ಸಿಸ್ಟೆನ್ಸಿ ದೋಸೆಯ ಒಂದು ಹದಕ್ಕೆ ಬರಬೇಕು. ಅದಕ್ಕೆ ಬರೋವರೆಗೂ ಸ್ವಲ್ಪನೇ ನೀರನ್ನು ಹಾಕ್ತಾ ಈ ರೀತಿ ಕಲಿಸ್ಕೊಳ್ತಾ ಇದ್ದೀನಿ. ಗಂಟುಗಳಿಲ್ದಂಗೆ ಕಲಸಿ ಒಂದು 10 ನಿಮಿಷ ಇಟ್ಟರೆ ಒಳ್ಳೆಯದು. ಇಲ್ಲ ಅಂದರೆ ಇನ್ಸ್ಟೆಂಟಾಗಿ ಪಟ ಅಂತ ಕೂಡ ಇದನ್ನು ಮಾಡ್ಕೊಳ್ಬಹುದು. ಗಂಟುಗಳಿಲ್ಲದೆ ಇರೋ ಥರ ನೀರನ್ನು ಹಾಕಿ ದೋಸೆ ಹಿಟ್ಟಿನ ಅದಕ್ಕೆ ನಾನು ಈ ಹಿಟ್ಟನ್ನು ಸಿದ್ಧ ಮಾಡ್ಕೊಂಡಿದ್ದೀನಿ. ಇವಾಗ ತವಾನ ಕಾಯೋದಕ್ಕೆ ಅಂತೇಳಿ ಗ್ಯಾಸನ್ನು ಹಚ್ಚಿ ಸ್ಟವ್ ಮೇಲೆ ಇಟ್ಟಿದ್ದೀನಿ. ತವ ಕಾದ ನಂತರ ಸ್ವಲ್ಪ ಒಂದು ಪುಟ್ಟು ದೋಸೆನ ಹಾಕಿದ್ದೀನಿ. ಯಾವಾಗಲೂ ಅಷ್ಟೇ, ಚಪಾತಿ ಮಾಡಬೇಕಾದ್ರೆ, ದೋಸೆ ಮಾಡಬೇಕಾದ್ರೆ ನಮ್ಮ ಮನೆಯಲ್ಲಿ ಅಥವಾ ಹಳೆ ಕಾಲದ ಅಜ್ಜಿಯರು ಯಾರಾದರೂ ಇದ್ದರೆ ಈ ರೀತಿ ನಾವು ಮೊದಲಿಂದನೂ ಕೂಡ ಅಷ್ಟೇ ಹೇಳಿರ್ತಾರೆ, ಮೊದಲನೇ ದೋಸೆ, ಮೊದಲನೇ ಚಪಾತಿ ಏನೇ ಮಾಡಿದ್ರು ಹಂಚಿನ ಮೇಲೆ ಅದನ್ನು ನಾವು ಮನೆಯಲ್ಲಿ ಸಾಕಿರೋಂಥ ಪ್ರಾಣಿ ಪಕ್ಷಿಗೆ ಕೊಡಬೇಕು ಅಂತೇಳಿ ಅಂತಾರೆ. ನಂತರ 2ನೇದು ದೋಸೆನ ಹಾಕಿದ್ದೀನಿ ನೋಡಿ. ದೋಸೆನ ಹಾಕಿ 2 ಕಡೆ ಚೆನ್ನಾಗಿ ಬೇಯಿಸಿದ್ರೆ
ಗರಿಗರಿಯಾದಂತಹ ಸಾಫ್ಟಾಗಿರುವಂಥ ದಿಢೀರ್ ದೋಸೆ, ಗೋಧಿ ದೋಸೆ ಸಿದ್ಧ ಆಗಿಬಿಡುತ್ತೆ. ಚಪಾತಿ ಮಾಡೋಕ್ಕೆ ಟೈಮ್ ಇಲ್ಲ ಅಂತಂದಾಗ ಬೇಕಿದ್ರೆ ಅಕ್ಕಿ ಹಿಟ್ಟಿನ ಒಂದು ಪ್ರಮಾಣ ಇನ್ನೂ ಕಡಿಮೆ ಹಾಕ್ಕೊಂಡು ಗೋಧಿ ಹಿಟ್ಟನ್ನು ಬಳಸಿ ಈ ವಿಧಾನದಲ್ಲಿ ದಿಢೀರ್ ದೋಸೆನ ಮಾಡ್ಕೋಬೋದು. ಕೆಲವೊಮ್ಮೆ ಹೆಲ್ತ್ ಸರಿ ಇರಲ್ಲ, ಪಟಾಪಟ ಅಂತೇಳಿ ಏನಪ್ಪ ಮಾಡೋದು ಅಂಥೇಳಿ ಚಿಂತೆ ಮಾಡೋ ಅಗತ್ಯ ಇಲ್ಲ. ಈ ವಿಧಾನದಲ್ಲಿ ಸಿಂಪಲ್ ಟಿಪ್ಪನ್ನು ಟ್ರೈ ಮಾಡಿದ್ರೆ ನೋಡಿ, ಸಾಫ್ಟಾಗಿ ಸಾಂಬಾರು ಇರುತ್ತಲ್ವ, ಸಾಂಬಾರು ಜೊತೆಗೆ ಈ ರೀತಿ ಇನ್ಸ್ಟಂಟಾಗಿ ದಿಢೀರ್ ದೋಸೆನ ಮಾಡ್ಕೋಬೋದು. ಗೋಧಿ ದೋಸೆ ತುಂಬಾ ಚೆನ್ನಾಗಿರುತ್ತೆ, ರುಚಿಕರವಾಗಿರುತ್ತೆ. ಸೊ ಖಂಡಿತ ಟ್ರೈ ಮಾಡಬೇಕು ಅಂತ ಅನಿಸಿದರೆ ಈ ಒಂದು ದಿಢೀರ್ ದೋಸೆ ರೆಸಿಪಿನ ಟ್ರೈ ಮಾಡಿ. ಮತ್ತು ಇದನ್ನು ಒಂದು 10 ನಿಮಿಷ ನೆನೆಸಿಟ್ಟು ನಂತರ ದೋಸೆ ಮಾಡೋದ್ರಿಂದ ನೋಡಿ ಬಣ್ಣ ಅನ್ನೋದು ಇನ್ನೂ ಚೆನ್ನಾಗಿ ಬರುತ್ತೆ. ಇನ್ನೂ ಚೆನ್ನಾಗಿ ನೆಂದಿರುತ್ತಲ್ವ ದೋಸೆ, ತುಂಬ ಚೆನ್ನಾಗಿ ಬರುತ್ತೆ. ಈ ಒಂದು ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ. ಹಾಗೆ ಇವತ್ತಿನ ವಿಡಿಯೋದಲ್ಲಿ ನಾನು ಇಷ್ಟೆಲ್ಲ ಟಿಪ್ಸನ್ನು ಶೇರ್ ಮಾಡಿದ್ದೀನಿ ಅಲ್ವಾ, ನಿಮ್ಗೆ ಯಾವ ಟಿಪ್ ತುಂಬಾ ಇಷ್ಟ ಆಯಿತು ಅಂತೇಳಿ ಕಮೆಂಟ್ ಮೂಲಕ ಬರೆದು ತಿಳಿಸಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕೂಡ ಕಮೆಂಟ್ ಮಾಡಿ. ಯಾರೆಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟನ್ನು ಮಾಡಿ. ನಾನು ಮುಂದಿನ ವಿಡಿಯೋದಲ್ಲಿ ನಮ್ಮ ಶ್ರೀಮತಿಯರಿಗೆ ಉಪಯೋಗ ಆಗುವಂಥ ಇನ್ನೂ ಒಳ್ಳೆಯ ಸೂಪರ್ ಟಿಪ್ಸ್ಗಳನ್ನು ಮತ್ತೆ ಶೇರ್ ಮಾಡಲು ಬರುತ್ತೇನೆ. ಅಲ್ಲಿವರೆಗೂ ಎಲ್ರಿಗೂ ಬಾಯ್, ಟೇಕ್ ಕೇರ್, ಶುಭವಾಗಲಿ, ಧನ್ಯವಾದಗಳು.